ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನಾವು ಬೆಂಡೆಕಾಯಿ ತವಾ ಫ್ರೈ ಮತ್ತು ರೊಟ್ಟಿ ಮಾಡೋಣ. ಸೊ ಇವತ್ತು ತವಾ ಫ್ರೈಗೆ ಅಂದರೆ ಯಾವುದೇ ಮಸಾಲೆ ಇಲ್ಲದೆ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಬೆಂಡೆಕಾಯಿ, ಬನ್ನಿ ಅದು ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನೋಡೋಣ. ಬೆಂಡೆಕಾಯಿ ಮತ್ತು ರೊಟ್ಟಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಸೊ ನಾ ಹೇಳಿದ ರೀತಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನನಗೆ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಫಸ್ಟು ಬಾಣಲೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕು, ಚೆನ್ನಾಗಿ ಗಮ್ಮೆಲ್ಲ ಹೋಗೋ ಥರ. ಸೊ ಒಂದೆರಡು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ನೋಡಿ ಗಮ್ ಎಲ್ಲ ಇದೆ ಅಲ್ಲ, ಅದೆಲ್ಲ ಕ್ಲೀನಾಗಿ ಹೋಗಿ ಫುಲ್ ಈ ಥರ ಆಗಬೇಕು. ಇನ್ನೊಂದು ಚೂರು ಎಣ್ಣೆ ಅವಶ್ಯಕತೆ ಇತ್ತು, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದಕ್ಕೆ ತಕ್ಕಾಗೆ ಉಪ್ಪು ಹಾಕ್ಕೊಂಡು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೋಬೇಕು. ಯಾಕೆ ಈ ಕಡಾಯಿ ಈ ಥರ ಐತಿ ಅಂತ ಹೇಳಬೇಡ್ರಿ. ಸೊ ನನಗೆ ಈ ಕಡಾಯಲ್ಲಿ ಮಾಡಿದ್ರೇ ಏನೋ ಒಂಥರ ರುಚಿ. ಸೊ ಅದೆಲ್ಲ ಕೆಂಪಗಾಗೋ ಥರ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫುಲ್ಲು ಅದರಲ್ಲಿ ಕ್ಲೀನಾಗಿ ಕೆಂಪಗಾದ ತಕ್ಷಣ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಅರಿಶಿನದ ಜೊತೆಗೆ ಯಾವ ಥರ ಈರುಳ್ಳಿ ಬೆಂದಿದೆ ಅಂತ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸೊ ಟೊಮೊಟೊನೂ ನೀಟಾಗಿ ಬೆಂದ ಮೇಲೆ ಪೂರ್ತಿಯಾಗಿ ನೀಟಾಗಿ ಬೆಂದಿದೆ ನೋಡಿ. ಸೊ ಇದಕ್ಕೆ ತಕ್ಕಾಗೆ ಸ್ವಲ್ಪ ನಾವು ಈಗ ಖಾರ ಪುಡಿ ಸೇರಿಸ್ತಾ ಇದ್ದೀವಿ. ನಮ್ಮ ಮನೆ ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ಸೊ ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಖಾರ ಎಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ತಾಯಿಲ್ಲ, ಕರಿಬೇವು ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡ್ರಿ. ಸೊ ಇದಕ್ಕೆ ಕರಿಬೇವೇ ಚೆನ್ನಾಗಿರೋದು, ಕೊತ್ತಂಬರಿ ಹಾಕಲಿಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಬೆಂದಿದೆ. ಸೊ ಈಗ ಒಂದು ಸೈಡ್ ರೊಟ್ಟಿಗೆ ಬಿಸಿ ನೀರು ಇಟ್ಕೊತಾ ಇದ್ದೀನಿ. ಆಮೇಲೆ ಹಿಟ್ಟನ್ನು ಜಲ್ಡಿ ಇಟ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಿಮಗೆ ರೊಟ್ಟಿ ಎಷ್ಟು ಬೇಕೋ ಅಷ್ಟಕ್ಕೆ ಹಿಟ್ಟು ಜಲ್ಡಿ ಇಟ್ಕೊಳ್ರಿ. ನನಗೆ ಒಂದು 6-7 ರೊಟ್ಟಿಗೆ ಬೇಕಾಗೈತಿ. ಸೊ ಬಿಸಿ ನೀರು ಕಾದಿದೆ. ಸೊ ಹಿಟ್ಟನ್ನ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆ ನೀರನ್ನ ಹಿಟ್ಟೊಳಗೆ ಕಲಿಸ್ಕೊಳ್ಳೋಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಹಿಟ್ಟು ಯಾವ ಥರ ಬಿಸಿ ಇರುತ್ತೆ, ನೀರು ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಹಿಟ್ಟನ್ನು ಯಾವ ಥರ ಎಲ್ಲನೂ ನಾದ್ತಾ ಇದ್ದೀನಿ ಅಂತ. ಸೊ ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನೋಡಿ ನೀರು ಕಡಿಮೆ ಇದ್ದರೆ ನೀರು ಹಾಕ್ಕೊಂಡು ಒಂದು ಅದಕ್ಕೆ ನಾದ್ಕೊಳ್ಬೇಕು. ನೋಡಿ ನಾನು ಯಾವ ಥರ ನಾದ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಈ ಬೆಂಡೆಕಾಯಿ ಫ್ರೈ ಮತ್ತು ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ಮಸಾಲೆ ಯಾವುದೇ ಐಟಮ್ಸ್ ಹಾಕ್ದೇ ಸಿಂಪಲ್ಲಾಗಿ ಸುಮ್ಮನೆ ಫ್ರೈ ಮಾಡಿಬಿಟ್ಟು ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಗ ನೋಡಿ ರೊಟ್ಟಿ ಹಿಟ್ಟನ್ನು ಯಾವ ಥರ ನಾದ್ತಾ ಇದ್ದೀನಿ ಅಂತ. ಸೊ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಮತ್ತೊಂದು ಸಲ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ಸೊ ನಾದ್ಬಿಟ್ಟು ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಈಗ ನೋಡಿ ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ದುಂಡಗೆ ಮಾಡಿ ಸ್ವಲ್ಪ ಹಿಟ್ಟು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ತಿರುಗಬೇಕಲ್ಲ ಹಿಟ್ಟು. ಸೊ ಹಂಗಾಗಿ ನೋಡಿ ನಮಗೆಲ್ಲ ರೊಟ್ಟಿ ಬರಲ್ಲ ಅಂತ ಹೇಳಿ ತಿರುಗಿದ್ದವರೇ ಭಾಳ ನಮ್ಮ ಬಗ್ಗೆ. ಸೊ ಅಂತೂ ಇಂತೂ ನಾವು ರೊಟ್ಟಿ ಸೂಪರಾಗಿ ಕಲ್ತಿದ್ದೀನಿ. ಸೊ ಒಬ್ಬಳೇ ಯಾರೇನು ಕಲಿಸಿಲ್ಲ, ನಾನೇ ಟ್ರೈ ಮಾಡ್ತಾ ಒಂದು ಅದಕ್ಕೆ ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ. ಸೊ ನೋಡಿ ಯಾವ ರೀತಿ ರೊಟ್ಟಿ ಹೊಡಿತಾ ಇದ್ದೀನಿ ಅಂತ. ನೋಡಿ ಕೆಳಗಡೆ ರೊಟ್ಟಿ ರೊಟೇಟ್ ಆಗಿಲ್ಲ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊತ ರೊಟ್ಟಿನ ತಿರುಗಿಸ್ತಾ ಹೊಡಿಬೇಕು. ನೋಡಿರಿ ಒಂದೊಳ್ಳೆ ಸೈಜಿಗೆ ಬಂದಮೇಲೆ ಅದು ಸುತ್ತ ಯಾವ ಕಡೆನೂ ದಪ್ಪ ತಳು ಇರಬಾರ್ದು. ಸೊ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ನಲ್ಲ, ಸೊ ಅದಕ್ಕೆ ರೊಟ್ಟಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಚ್ತಾ ಇದ್ದೀನಿ. ಪೂರ್ತಿ ಎಲ್ಲ ಕಡೆನೂ ನೀರು ಹಚ್ಚಬೇಕು. ನೋಡಿ ಎಲ್ಲ ಕಡೆನೂ ನೀರು ಹಚ್ಚಿದ್ದೀನಿ. ಸ್ವಲ್ಪ ಸಣ್ಣ ಅಲ್ಲೇ ಇಟ್ಕೊಂಡಿರಬೇಕು. ಪೂರ್ತಿ ನೀರೆಲ್ಲ ಹಚ್ಚಿದ ಮೇಲೆ ಸೊ ಸ್ಟವ್ ಸ್ವಲ್ಪ ಜೋರಾಗಿ ಇಟ್ಕೋಬೇಕು. ನೋಡಿ ಆಲ್ರೆಡಿ ನಾನು ತಟ್ಟೆಯಲ್ಲಿ ಒಂದು ಹಾಕಿದ್ದೀನಿ, ಆಮೇಲೆ ಒಂದು
ಸೊ ರೊಟ್ಟಿನ ಇಟ್ಕೊ ಬಂದಿದ್ದೀನಿ ನನ್ನ ಮಗನಿಗೆ. ಸೊ ನನ್ನ ಮಗ ತಿಂದು ಟೇಸ್ಟ್ ಹೇಳ್ತಾನೆ ನೋಡಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ. ಗುಡ್.